ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ BS ಟಕೆಟ್ಸ್ ಗದಗವಾಡಿ ರೈಲ್ವೆ ಲೈನ್. ಏನಪ್ಪ ಅಂದರೆ ಈಗ ಶಾಪುರ ತನಕ ಏನೋ ಕಂಪ್ಲೀಟ್ ಆಗೈತಲ್ಲ, ಮತ್ತು ಸುರಪುರ ತನಕ ಎಷ್ಟು ಕಂಪ್ಲೀಟ್ ಆಗಿದೆ ಎಷ್ಟು ಕಂಪ್ಲೀಟ್ ಆಗಿಲ್ಲ ಅನ್ನೋ ನೋಡೋದಲ್ಲಿ ಈ ವಿಡಿಯೋ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬನ್ನಿ ಈ ವಿಡಿಯೋದಲ್ಲಿ ಏನೋ ಇನ್ಸ್ಟ್ರಕ್ಷನ್ ಏನೋ ಅಂಡರಲ್ಲಿದೆ ಅಂತ ನೋಡೋಣ. ನೋಡ್ಬೇಕಾದ್ರೆ ಈಗ ಸುರಪುರಿಂದ ಶಾಪುರ ತನಕ ಕೆಲಸ ಸ್ಟಾರ್ಟ್ ಅರ್ತ್ ವರ್ಕ್ ಮಾಡಿದಾಗ ನಾನೊಂದು ವಿಡಿಯೋ ಮಾಡಿದ್ದೆ ಒಂದು 2 ಮಂತ್ಸ್ 1 ಮಂತ್ಸಿಂದ. ಹಾಗೆ ಈಗ ಮತ್ತು ಸುರಪುರ ರೈಲ್ವೆ ಸ್ಟೇಷನ್ ಅಂತ ಭಾಳ ಕಮೆಂಟ್ ಹಾಕಿದ್ರಿ. ಹಾಗೆ ಈ ಸುರಪುರ ರೈಲ್ವೆ ಸ್ಟೇಷನ್ ಯಾವ ಕಡೆ ಬರುತ್ತೋ ಅಂತ ಹೇಳಿದರೆ, ಹಾಗೆ ಎಷ್ಟು ಕೆಲಸನ ಮುಗಿದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಕ್ಕೆ ಲೈಕ್ ಮಾಡಿರಿ, ಹಾಗೆ ವಿಡಿಯೋಕ್ಕೆ ಕಮೆಂಟ್ ಮಾಡಿ. ಮತ್ತು ಹಾಗೆ ನಮಗೆ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಕ್ಕಂಗಾಗುತ್ತೆ. ಬನ್ನಿ ನೋಡ್ತಾ ಹೋಗೋಣ. ಜಾಗದಲ್ಲಿ ಏನು ಕಾಣ್ತಾ ಇದಲ್ಲ ಇಲ್ಲೆಲ್ಲ, ಇದು ಸುರಪುರ ರೈಲ್ವೆ ಸ್ಟೇಷನ್ ಬರೋದು ಈ ಜಾಗದಲ್ಲಿ. ಅಲ್ಲೇ ಫಸ್ಟ್ ಕಂಬ, ಈಗ ಥರ್ಡ್ ಅಲ್ಲೇ ಲೈನ್ ಕಂಬ ಇದೆ, ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಸುರಪುರ ರೈಲ್ವೆ ಸ್ಟೇಷನ್ ಬರುತ್ತೆ. ಇಲ್ಲಿ ಈಗ ಇಲ್ಲಿ ತನಕ ನೋಡ್ಬೋದು, ಇಲ್ಲಿ ಅರ್ತ್ ವರ್ಕ್ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು 1 ಮಂತ್ಸ್ ಇಲ್ಲ 2 ಮಂತ್ಸ್ ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಈಗ ನೋಡ್ಬೋದು ಈ ಸೈಡ್ಲಿಂದ ಈ ಸೈಡ್ ತನಕ ಸುರಪುರ ರೈಲ್ವೆ ಸ್ಟೇಷನ್ ಇದು ಅಗಲಾಗಿದೆ. ಉದ್ದಲಿಂತ ಅಂತ ಅಂದ್ಕೊಂಡ್ರೆ ಅಲ್ಲಿ ಬೈಕ್ ಬರ್ತಾ ಇದೆ, ಕಾಣ್ತಾ ಇರ್ಬೋದು ವಿಡಿಯೋ, ಈ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ. ಅಲ್ಲಿಂದ ಇಟ್ಕೊಂಡು ಇಲ್ಲಿ ತನಕ ಸುರಪುರ ರೈಲ್ವೆ ಸ್ಟೇಷನ್ನ ಕೆಲಸ, ಈ ಸುರಪುರ ರೈಲ್ವೆ ಸ್ಟೇಷನ್ ಇಲ್ಲಿ ತನಕ ಪ್ಲಾಟ್ಫಾರ್ಮ್ ಕೆಲಸಗಳು ಇನ್ನಿತರ ಲೂಪ್ ಲೈನ್, ಮೇನ್ ಲೈನ್ ಅಂತ ಇಲ್ಲಿವರೆಗೆ ಬರ್ತವೆ. ಈಗ ಅಲ್ಲಿಂದ ಹಿಡ್ಕೊಂಡು ಈಗ ಬನ್ನಿ ಮುಂದೆ ನೋಡ್ಬೇಕಾದರೆ ಈ ಕಡೆ ಏನೋ ಯಾವುದೇ ಕೆಲಸನ ಮುಗಿಸಿದ್ರು. ಈ ಕೆಲಸ ಕ್ಲೀನಿಂಗ್ ಅರ್ತ್ ವರ್ಕ್ ಯಾವುದೇ ರೀತಿ ಕೆಲಸ ಮುಗಿಲ್ಲ, ಇಲ್ಲಿ ತನಕ ಮಾಡಿ ಅಷ್ಟೇ ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಹಾಗೆ ಮುಂದೆ ನೋಡ್ತಿರ್ಬೋದು, ಈಗ ಈ ಕಡೆನೇ ಸೀದಾ ಈ ಕಡೆಯಿಂದಲೇ ಟ್ರೈನ್ ಟ್ರ್ಯಾಕ್ ಹೋಗೋದು. ಹಾಗೆಯೇ ಹೆಚ್ಚಿನ ವಿಡಿಯೋ ಯಾವುದೇ ರೀತಿನ ಕಂಪ್ಲೀಟ್ ಆಗಿಲ್ಲ. ಆ ಸೈಡ್ ನೋಡ್ತಾ ಇರ್ಬೋದು, ಈ ಸೈಡ್ ಇಷ್ಟು ಕೆಲಸನ ಮುಗಿಸಿದ್ದಾರೆ. ಇಲ್ಲಿ ನೋಡ್ಬೇಕಾದ್ರೆ ಇನ್ನು ಬಹಳಷ್ಟು ಬೇಗದಲ್ಲಿ ಕೆಲಸ ಮುಗಿಬೇಕಂತ ನಾನು ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಈಗ ಅತಿ ವೇಗದಲ್ಲಿ ಆಗ್ತಾ ಇರೋದಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ವೇಗದ ಯಾವುದೇ ರೈಲ್ವೆ ಟ್ರ್ಯಾಕ್ ಆಗ್ತಾ ಇರೋದು ಅಂದ್ಕೊಂಡ್ರೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಲೈನ್ ಫುಲ್ಲು ಫಾಸ್ಟಾಗಿ ಆಗ್ತಾಯಿದೆ. ಇನ್ನು ಮಿಕ್ಕಿದ ಲೈನ್ಗಳೆಲ್ಲ ಫುಲ್ ಫಾಸ್ಟ್ ಆಗಬೇಕಂತ ನಾನು ಕೇಳ್ಕೊತೀನಿ. ಹಾಗೆ ಈಗ ಬಾಗಲಕೋಟೆ ಕುಡ್ಚಿ ರೈಲ್ವೆನೂ ಕೂಡ ಅದು ಕೂಡ ಫಾಸ್ಟ್ ಆಗಿದೆ. ಸದ್ಯದಲ್ಲಿ ಲೋಕಾಪುರ ರೈಲ್ವೆ ಸ್ಟೇಷನ್ ಕೂಡ ಓಪನಿಂಗ್ ಆಗಲಿದೆ. ನೋಡಿ, ಸುರಪುರ ರೈಲ್ವೆ ಸ್ಟೇಷನ್ ಇಷ್ಟೆಲ್ಲ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ವೇಗವಾಗಿ ಮಾಡಬೇಕು, ಹಾಗೆ ಇನ್ನು ಇತರ ಕೆಲಸಗಳೆಲ್ಲ ಫಾಸ್ಟಾಗಿ ಮಾಡಬೇಕಂತ ಹಾಕೊಂಡಿದ್ದೀನಿ. ಈಗ ಈ ರೈಲ್ವೆನಲ್ಲಿ 2 ಬ್ರಿಡ್ಜ್ಗಳಾಗಿ ಬರ್ತವೆ. ಒಂದು ಭೀಮಾ ನದಿ ರಿವರ್, ಒಂದು ಕೃಷ್ಣಾ ನದಿ ರಿವರ್ ಬ್ರಿಡ್ಜನ್ನು ಕಟ್ಟಬೇಕಾಗಿತ್ತು. ಯಾಕಂದರೆ ಇದು ಬ್ರಿಟಿಷರ್ ಕಾಲದಲ್ಲಿ ಸಮೀಕ್ಷೆ ಆಗಿತ್ತು. 2 ನದಿ ಬ್ರಿಡ್ಜ್ ಅಡ್ಡಲಾಗಿ ಕಟ್ಟೋದ ಕಾರಣದಿಂದಾಗಿ ಅದಕ್ಕೆ ಚೆನ್ನೈ ಮುಂಬೈ ಮೇನ್ ಲೈನನ್ನು ಫಸ್ಟು ನಿರ್ಮಾಣ ಮಾಡ್ತಾರೆ. ಇದಾದ ಕಾರಣದಿಂದಾಗಿ ಇದಷ್ಟೇ ಪ್ರಾಜೆಕ್ಟ್ನ ಹಿಂಜರಿತ ಬಂದು ಇಲ್ಲಿ ತನಕ ಹತ್ತಿದೆ. ಈಗಾದರೂ ವೇಗವಾಗಿ ಮಾಡಬೇಕಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟಿಂದ ಮತ್ತು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ 1K ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈಗ ಸದ್ಯ ನೋಡಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ವ್ಯೂಸ್ ತುಂಬ ಕಡಿಮೆ ಆಗಿದೆ. ನನಗೆ ಯಾಕಂತ ಗೊತ್ತಿಲ್ಲ. ಪ್ಲೀಸ್ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನಿತರ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಮೇನ್ ಇಂಪಾರ್ಟೆಂಟ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಮಾಡೋದಂತ ವಿಡಿಯೋ ಮಾಡೋಕ್ಕೆ ನಮಗೆ ಇನ್ಸ್ಪಿರೇಷನ್ ಸಿಕ್ಕಾಗ್ತದೆ. ಇನ್ನೂ ಹೆಚ್ಚು ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್ ಮುಂದೆ ಅಪ್ಡೇಟ್ ನೋಡ್ಕೊತ ಹೋಗೋಣ ಇನ್ನು ಏನೇನಿದೆ ಅಂತ ಹೇಳಿದರೆ.
ಕಾಣ್ತಾ ಇದೆಯಲ್ಲ ಇದೆಲ್ಲ ಇಲ್ಲಿ ತನಕ ರೈಲ್ವೆ ಸ್ಟೇಷನ್ ಬರೋದು. ಇಲ್ಲಿಂದ ರೈಲ್ವೆ ಸ್ಟೇಷನ್ ಬರೋದು ಇಲ್ಲಿ ತನಕ. ಈಗ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸುರ್ಪುರ ರೈಲ್ವೆ ಸ್ಟೇಷನ್. ಈ ಕಡೆ ನೋಡ್ತಾ ಇದ್ದಾರೆ, ಈ ಕಡೆಯಿಂದನೇ ರೈಲ್ವೆ ಟ್ರ್ಯಾಕ್ ಬಂದಿತ್ತು. ಇಲ್ಲಿಂದ ಸುರ್ಪುರ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿಂದ ಸ್ಟಾರ್ಟ್ ಆಗಿ ನಾನು ಆ ಕಡೆ ವಿಡಿಯೋ ಮಾಡಿ ತೋರಿಸಿದ್ನಲ್ಲ ಫಸ್ಟಿಗೆ, ಆ ಕಡೆ ಎಂಡ್ ಆಗುತ್ತೆ. ಇದು ಸುರ್ಪುರ ರೈಲ್ವೆ ಸ್ಟೇಷನ್. ಕಮೆಂಟ್ ಮಾಡಿ ಕೇಳಿದ್ರೆ ಸುರ್ಪುರ ರೈಲ್ವೆ ಸ್ಟೇಷನ್ ಎಷ್ಟು ಕನ್ಸ್ಟ್ರಕ್ಷನ್ ಮುಗಿದಿದೆ ಅಂತೇಳಿ. ಅಂಡರ್ ಕನ್ಸ್ಟ್ರಕ್ಷನ್ ಇದ್ದದ್ದು ಇಷ್ಟು ಕನ್ಸ್ಟ್ರಕ್ಷನ್ನ ಇದೆ ಸುರ್ಪುರ ರೈಲ್ವೆ ಸ್ಟೇಷನ್ ಅನ್ನೋದು. ಇತ್ತು ಇವತ್ತಿನ ವಿಡಿಯೋ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೆ ನೋಡಿದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈಗ ನೋಡ್ಬೇಕು, ಇಂದಿಷ್ಟು ಸುರ್ಪುರ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಮುಗಿದಿದೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮೇನ್ ಇಂಪಾರ್ಟೆಂಟ್ ಕಮೆಂಟ್ ಮಾಡಿ. ಮತ್ತು ಕಮೆಂಟ್ ಮಾಡಿದರೆ ನಾನು ಇನ್ನೂ ಮುಂದೆ ಹೋಗಿ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಕ್ಕಾಗುತ್ತೆ, ಹಾಗೆ ಮುಂದೆ ಮಾಡೋಕ್ಕೆ ಹೆಲ್ಪ್ನ ಆಗ್ತದೆ. ಹಾಗೆ ಈಗ ಕಮೆಂಟ್ ಮುಖಾಂತರನೇ ಮಾಡಬೇಕು, ಯಾವ ಊರಲ್ಲಿ ಎಷ್ಟೆಷ್ಟು ಏನು ಕನ್ಸ್ಟ್ರಕ್ಷನ್ ಮುಗಿದ ಅಂತ. ಬೇಕಾದ್ರೆ ಅಲ್ಲಿ ತನಕ ಬಂದು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಈಗ ನಿಮ್ಮ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ನೋಡ್ತಿರುವ ಫ್ಯಾನ್ಸ್ಗಳಿಗಾಗಿ ಈಗ ಟ್ರ್ಯಾಕ್ ಅಪ್ಡೇಟ್ ಬೇಕಿತ್ತೋ, ಎಷ್ಟು ಅಪ್ಡೇಟ್ ಮುಗಿದಂತ ಅವ್ರಿಗೂ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೋಡ್ಬೋದು ಇಷ್ಟೆಲ್ಲ ಕನ್ಸ್ಟ್ರಕ್ಷನ್ ಮುಗಿದಿದೆ ಇಲ್ಲಿ ಥರ. ಇಲ್ಲಿಂದ ಸುರ್ಪುರ ರೈಲ್ವೆ ಸ್ಟೇಷನ್ ಇಲ್ಲಿಂದ ಸ್ಟಾರ್ಟ್, ಆ ಕಡೆಯಿಂದ ಎಂಡ್ ಇದೆ. ಮತ್ತು ಈ ಕಡೆಯಿಂದ ಬಂದಿದೆ, ಈ ಕಡೆಯಿಂದ ಶಾಪುರಿಂದ ಈ ಕಡೆಯಿಂದ ಬಂದಿದೆ. ಹಾಗೆ ಈಗ ಮುಂದೆ ನೋಡ್ಬೇಕು, ಇಲ್ಲಿ ತನಕ ಲಾಸ್ಟ್ ಸುರ್ಪುರ ತನಕ ಎಂಡ್ ಮಾಡಿದ್ದಾರೆ. ಶಾಪುರಿಂದ ಸ್ಟಾರ್ಟ್ ಮಾಡಿ ಅರ್ಥವರ್ಕ್ ಕೆಲಸ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಕೆಲಸನ ಇಲ್ಲಿ ಸುರ್ಪುರ ತನಕ ಎಂಡ್ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿ ಕೊಟ್ಟಿಲ್ಲ. ಅದು ಕೊಟ್ಟ ತಕ್ಷಣ ನಾನು ಅಪ್ಡೇಟ್ ನಿಮಗೆ ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಇಷ್ಟು ಅಪ್ಡೇಟ್ ಆಗಿತ್ತು. ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಸದ್ಯದಲ್ಲಿ ಕುಷ್ಟಗಿಲಿಂತ ಕಡೆ ಲಿಂಗಸೂರು ತನಕ ಎಷ್ಟು ಕೆಲಸನ ಮುಗಿದಿದೆ ಅಂತ ಹೇಳೋಕೆ ಅಪ್ಡೇಟ್ ಕೊಡ್ತೀನಿ. ಅದು ಸದ್ಯದಿಂದಲೇ ಬರುತ್ತದೆ. ಇನ್ನೊಂದು 2 ಮಂತ್ಸ್ ಆಗ್ಬೋದು, ಇನ್ನೊಂದು 3 ಮಂತ್ಸ್ ಆಗ್ಬೋದು. ಸದ್ಯದಿಂದಲೇ ಕೊಡ್ತೀನಿ. ಯಾಕಂದರೆ ಇದು ಸಮ್ಮರ್ ಟೈಮ್ ಅಂದರೆ ಅವಾಗ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಈಗ ಯಾವುದೇ ರೀತಿ ಕೆಲಸನ ಸ್ಟಾರ್ಟ್ ಮಾಡೋದಿಲ್ಲ ಈಗ. ಯಾಕಂದರೆ ಈಗ ರೈತರ ಬೆಳೆಗಳು ಅವೆಲ್ಲ ಇರುತ್ತಲ್ಲ, ಆದ ಕಾರಣದಿಂದಾಗಿ ಯಾವುದೇ ರೀತಿ ಕೆಲಸನ ಸ್ಟಾರ್ಟ್ ಮಾಡಲ್ಲ. ಈಗ ಸಮ್ಮರಲ್ಲಿ ಹೋದರೆ ಕೆಲಸ ಸ್ಟಾರ್ಟ್ ಆಗಿರುತ್ತೆ. ಸಮ್ಮರ್ ಮುಗಿದಂತೂ ಫುಲ್ ಅಪ್ಡೇಟ್ ಆಗಿರುತ್ತೆ. ಅದಕ್ಕಿಂತ ಫುಲ್ ಅಪ್ಡೇಟ್ ಆಗಿರುತ್ತೆ. ಹಾಗೆ ಯಾರ್ಯಾರು ಅಪ್ಡೇಟ್ ಹೇಳ್ತಿರೋ ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸುರ್ಪುರ ರೈಲ್ವೆ ಸ್ಟೇಷನ್ನ ಇಷ್ಟ ಅಪ್ಡೇಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇನ್ನೊಂದು 3 ಮಂತ್ಸ್ ಈ ಸಮ್ಮರಿಂಗಲ್ಲಿ ಆಲ್ಮೋಸ್ಟ್ 25% ಕೆಲಸ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಮ್ಮರಿಂಗಲ್ಲಿ ಆಲ್ಮೋಸ್ಟ್ ಚಾಲುತ್ತೆ. ಸಮ್ಮರಿಂಗ್ ಅನ್ನೋಕ್ಕಿಂತ ಮುಂಚೆ ಅಂದರೆ ಇನ್ನೊಂದು ಮಂತಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಯಾಕಂದರೆ ಮೇಲಿಂದ ಪ್ರೆಷರ್ ಇದೆ. 2026ಗೆ ಮುಗಿಬೇಕಂತ ಈಗ ಇಷ್ಟು ಕೆಲಸನ ಬಾಕಿಟ್ರೆ ಯಾವುದೇ ರೀತಿ 2026ಅಲ್ಲಿ ಕೆಲಸನ ಮುಗಿಯೋಲ್ಲ. ಹಾಗೆ ಆಗೋದಿಲ್ಲ ಕೆಲಸನ. ನೋಡ್ಬೋದು ಇನ್ನೊಂದು 4-5 ಇಯರ್ಸನ ಆಗ್ಬೋದು ಈ ರೈಲ್ವೆ ಸ್ಟೇಷನ್ನ ಹೈವೇ ಲೈನ್ ಮುಗಿಯೋದಕ್ಕೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಸೀದಾ ಇದೇನು ಕಾಣ್ತಾ ಇದ್ದಲ್ಲ, ಇದು ರೈಲ್ವೆ ಟ್ರ್ಯಾಕ್ ಮೇಲೆ ನಾನು ಹೋಗ್ತಾ ಇರೋದು. ಈಗ ರೈಲ್ವೆ ಟ್ರ್ಯಾಕ್ ಅಂದರೆ ಫುಲ್ ಏನು ಟ್ರ್ಯಾಕ್ ಆಗಿಲ್ಲ, ಅದೇನು ಸರ್ವೆ ಆಗಿದೆಯಲ್ಲ, ಇಲ್ಲಿ ಈ ಟ್ರ್ಯಾಕ್ ಮೇಲೆ ಹೋಗ್ತಾ ಇರೋದು ಈಗ ನಾನು ರೈಲ್ವೆ ಲೈನ್ ಮೇಲೆ. ಈಗ ನೋಡ್ತಾ ಇರ್ಬೋದು ಆ ಕಡೆ ಅಲ್ಲೇನು ಕಾಣ್ತಾ ಇದೆ, ಅದು ಈಗ ರೈಲ್ವೆ ಕನ್ಸ್ಟ್ರಕ್ಷನ್ ನಡೆಸೋಕ್ಕೆ ಮಾಡ್ತಾ ಇರೋ ಕ್ಯಾಂಪಿಂಗ್ ನೋಡ್ತಾ ಇರ್ಬೋದು. ಇದೆಲ್ಲ ಅವರು ಕ್ಯಾಂಪಿಂಗ್ ಮಾಡ್ಕೊಂಡಿದ್ದಾರೆ, ಶೆಡ್ಡೆಲ್ಲ ಹಾಕ್ಕೊಂಡು. ಈಗ ಇಲ್ಲಿ ಕೆಲಸ ಮುಗಿಸ್ಬೇಕಲ್ಲ, ಅವ್ರದ್ದು ಶೆಡ್ ಹಾಕ್ಕೊಂಡಿದ್ದಾರೆ, ಎಲ್ಲ ಮಾಡಬೇಕು ಕೂಡ. ಅದೆಲ್ಲ JCB ನೋಡ್ತಾ ಇದೆ ರೈಲ್ವೆ ಲೈನ್ ಇದ್ದು ನೋಡ್ತಾ ಇರ್ಬೋದು. ಅಲ್ಲೆಲ್ಲ ವೆಹಿಕಲ್ಸ್, ಟಿಪ್ಪರ್, ರೋಲರ್, JCB ಇದು ಕೆಲಸ ಮಾಡೋದಕ್ಕೆ ಹೀಗೆ ಇದು ಲೈನ್ ಹೀಗೆ ಬಂದು ಈ ಕಡೆ ಬಂದು ಈ ಕಡೆ ಹೋಗಿ ಅಲ್ಲಿ ಮುಂದೆ ಸ್ಟೇಷನ್ ಆಗ್ತಾ ಇದೆ. ಅಲ್ಲಿ ಇದು ರೈಲ್ವೆ ಅವರ ಕ್ಯಾಂಪಿಂಗ್. ಇದು ಈ ಕಡೆಯಿಂದ ಅಲ್ಲಿಂದ ಈ ಕಡೆಯಿಂದ ಶಾಪುರದಿಂದ ಈ ಕಡೆ ಬಂದಿದ್ದು. ಇಲ್ಲಿ ನೋಡ್ತಾ ಇರ್ಬೋದು. ಸೊ
ಸೊ ಹಾಗೆ ನೋಡ್ತಾ ಇದ್ದಾರಲ್ಲ ಹಾಗೆ ಕಂಟಿನ್ಯೂ ಕ್ಲೀನಿಂಗ್ ಮಾಡ್ತಾ ಮಾಡಿ ಅದೇ ರೈಲ್ವೆ ಲೈನ್ ಮೇಲೆ ನಾನು ಹೋಗ್ತಾ ಇರೋದು ಕ್ಲೀನಿಂಗ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಅಪ್ಡೇಟ್ ಆಗಿತ್ತು. ಈಗ ಈ ಕಡೆ ರೈಲ್ವೆ ಕ್ಯಾಂಪಿಂಗ್ ಇದೆ, ಹಾಗೆ ಈ ಥರ ಈ ಕಡೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಕಡೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎಲ್ಲ ಕೆಲಸ ಸಿದ್ಧ ಮಾಡ್ಕೊತಾ ಇದ್ದಾರೆ. ಈಗೆಲ್ಲ ಲೇಬರ್ಸ್ಗಳಿಗೆ ಆಗೆಲ್ಲ ಮನೆ ಮಾಡ್ಕೊತಾ ಇದ್ದಾರೆ. ಮನೆ ಎಲ್ಲ ಕಟ್ಕೊಂಡು ಇಲ್ಲಿ, ಯಾಕಂದರೆ ಅರೌಂಡ್ ಇಲ್ಲೊಂದು 2 ಇಯರ್ಸ್ ಆಗ್ಬೋದು ಕೆಲಸ ಮುಗಿಗೆ. ಅದಕ್ಕೆ ಇಲ್ಲಿ ಇರೋಕ್ಕೆ ಅವರು ಮನೆಗೆ ಕಟ್ಕೊತಾರೆ. ಅಲ್ಲೆಲ್ಲ ನೋಡ್ಬೋದು ನೀವು. ಹಾಗೆ ಬನ್ನಿ, ಮುಂದಿನ ಅಪ್ಡೇಟಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.